ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಅದಕ್ಕೆ ಕಾಂಬಿನೇಷನ್ ಹಾಕಿ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ನಾನು ಈ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಮಲ್ಲಿಗೆ ಅಕ್ಕಿ ಅಂತ ಸಿಗುತ್ತೆ, ಇಡ್ಲಿ ಅಕ್ಕಿ. ಆ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಉದ್ದಿನಬೇಳೆ, 3 ಕಪ್ ಮಲ್ಲಿಗೆ ಅಕ್ಕಿ, 1 ಕಪ್ ಉದ್ದಿನಬೇಳೆ, 1 ಕಪ್ ಆಗೋಷ್ಟು ಅವಲಕ್ಕಿ, 1 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡು ನೀಟಾಗಿ ಒಂದು 3-4 ಸತಿ ವಾಶ್ ಮಾಡಿ ಒಂದು 6 ಅವರ್ಸು ನೆನೆಯಲಿಕ್ಕೆ ಬಿಡಬೇಕು. ನಾನು ಬೆಳಗ್ಗೆ ನೆನೆಸಿದ್ದೆ. ಇವಾಗ ನೋಡಿ ನೀಟಾಗಿ ನೆಂದಿದೆ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು, ಇಡ್ಲಿಗೆ ಯಾವತ್ತೂ ಫುಲ್ಲು ದೋಸೆ ಥರ ನುಣ್ಣಗೆ ರುಬ್ಕೊಬಾರ್ದು, ಸ್ವಲ್ಪ ತರ್ತರಿಯಾಗೇ ರುಬ್ಕೊಬೇಕು. ಹೀಗೆ ಎಲ್ಲ ಬ್ಯಾಚಸ್ಸು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ನೀಟಾಗಿ ರುಬ್ಕೊಂಡಾಗಿದೆ. ಇವಾಗ ಒಂದು ತಟ್ಟೆನ ಮುಚ್ಚಿ ನಾವು ಒಂದು 8 ಅವರ್ ಇದು ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಬಿಡಬೇಕು. ನೀಟಾಗಿ ಒಂದು ಕೈ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಮೇಲೆ ಏನಾದರೂ ಭಾರವಾಗಿರೋದಿಟ್ಟು ಮುಚ್ಚಿ ಇಡಬೇಕು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಉದ್ಗಿ ಬಂದಿದೆ ಅಲ್ವಾ ಹಿಟ್ಟು. ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ನನಗೆ ಎಷ್ಟು ಬೇಕಿಟ್ಟು ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊತೀನಿ. ಮಿಕ್ಕಿದ್ದನ್ನು ನಾನು ಫ್ರಿಡ್ಜ್ಗೆ ಇಟ್ಬಿಡ್ತೀನಿ. ಉಪ್ಪು ಹಾಕಿ ಇಟ್ಬಿಟ್ರೆ ಹುಳಿ ಬಂದುಬಿಡುತ್ತೆ ಹಿಟ್ಟು. ಓಕೆನಾ? ನನಗೆ ಇಡ್ಲಿ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಅದನ್ನ ನಾನು ಫ್ರಿಡ್ಜ್ಗೆ ಇಟ್ಬಿಡ್ತೀನಿ. ನೋಡಿ, ಇಷ್ಟು ಸಾಕು ನಮ್ಗೆ ಇಡ್ಲಿಗೆ. ಇದನ್ನ ಇವಾಗ ಫ್ರಿಡ್ಜ್ಗೆ ಇಟ್ಕೊಂಬಿಡೋಣ. ನೆಕ್ಸ್ಟು ನಮಗೆ ಎಷ್ಟು ಇಡ್ಲಿ ಮಾಡಲಿಕ್ಕೆ ಬೇಕೋ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಡ್ಲಿ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಫಸ್ಟು ಇಡ್ಲಿ ಪಾತ್ರೆಗೆ ನೀರು ಹಾಕಿ ನಾನು ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಬೇಕು ನೀಟಾಗಿ. ಇಲ್ಲಾಂದರೆ ಎಣ್ಣೆ ಸವರ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ, ಇಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಇಡ್ಲಿ ಪಾತ್ರೆಗೆ ನಾನು ನೀಟಾಗಿ ಎಣ್ಣೆ ಸವರ್ಕೊತಾ ಇದ್ದೀನಿ. ಸವರ್ಕೊಂಡು ಎಲ್ಲ ಇದಕ್ಕೂ ಇಡ್ಲಿ ಇಟ್ಬಿಟ್ಟು ಫುಲ್ ತುಂಬ ಬಿಡಬಾರ್ದು. ಯಾಕಂದರೆ ಇಡ್ಲಿ ಉಬ್ಬೋದಿಂದ ಇದಾಗಲ್ಲ. ಒಂದು 3/4% ಅಷ್ಟು ಬಿಡಬೇಕಷ್ಟೇ ಹಿಟ್ಟನ್ನು. ಫುಲ್ ತುಂಬ ಬಿಟ್ಬಿಟ್ರೆ ಇಡ್ಲಿ ತುಂಬ ಊದ್ಕೊಂಡು ಇನ್ನು ಅದು ಬೇಯೋದಕ್ಕೆ ಅದಕ್ಕೆ ಸ್ಪೇಸೇ ಇರಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಒಂದು 3/4 ಭಾಗದಷ್ಟು ಮಾತ್ರ ಹಿಟ್ಟನ್ನು ಹಾಕಿ ಬಿಟ್ಕೊಂಡು ಒಂದು ಪ್ಲೇಟ್ ಇಡ್ಲಿ ಇದು ಕುಕ್ಕರ್ದು ಏನಿದೆ ಅದು ಮುಚ್ಚಳನ ಮುಚ್ಚಿ ಒಂದು 10 ಮಿನಿಟ್ಸ್ ಬಿಟ್ಬಿಡಬೇಕು. ನೆಕ್ಸ್ಟ್ ಇವಾಗ ಖಾರ ಚಟ್ನಿ ಮಾಡ್ಕೊಳ್ಳೋಕ್ಕೆ ಕಾಯಿ ತುರಿ, ಹುರ್ಗಡ್ಲೆ, ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಹಸಿರು ಒಂದು 4-5 ನಿಮಗೆ ಖಾರಕ್ಕೆ ಎಷ್ಟು ಬೇಕು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಥರ ಸ್ವೀಟ್ ಚಟ್ನಿಗೆ ತುರಿದಿರುವಂಥ ಕಾಯಿ, ಹುರ್ಗಡ್ಲೆ, ಬೆಲ್ಲ, ಒಂದೇ ಒಂದು ಏಲಕ್ಕಿ. ಸ್ವೀಟ್ ಚಟ್ನಿಗೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಬೇಕು. ಇವಾಗ ಬನ್ನಿ ಎರಡನ್ನೂ ಗ್ರೈಂಡ್ ಮಾಡಿಕೊಂಡು ಬರೋಣ. ಫಸ್ಟು ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವೀಟ್ ಚಟ್ನಿ ರುಬ್ಕೊತೀನಿ. ಎಲ್ಲವನ್ನು ನೀಟಾಗಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಆಗಿದೆ. ಇಡ್ಲಿಗೆ ಸ್ವೀಟ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಕ್ಕಳು ಖಾರ ತಿನ್ನಲ್ವಲ್ಲ, ಮಕ್ಕಳಿಗೆ ಸ್ವೀಟ್ ಚಟ್ನಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಸ್ವೀಟ್ ಚಟ್ನಿ ರುಬ್ಕೊಂಡು ಆಯ್ತು. ಇವಾಗ ನಂಗೆ ನೀಟಾಗಿ ಇವಾಗ ಅದೇ ಜಾರನ್ನು ವಾಶ್ ಮಾಡಿಕೊಂಡು ಖಾರ ಚಟ್ನಿ ರುಬ್ಕೊಳ್ಳೋಣ. ಎಲ್ಲವನ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಜಾರಿಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು.
ಗ್ರೈಂಡ್ ಮಾಡ್ಕೊಂಡಾದಮೇಲೆ ನಾವೀಗ ಖಾರ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಮಾಡಿದ್ರೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಅದು ಸ್ವಲ್ಪ ಪಟ್ಪಟ ಅಂದಮೇಲೆ ಹಿಂಗು, ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೊಬೋದು. ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಒಗ್ಗರಣೆ ರೆಡಿ ಮಾಡ್ಕೊಬೇಕು. ಒಗ್ಗರಣೆ ರೆಡಿ ಆದಮೇಲೆ ಈ ಒಗ್ಗರಣೆ ಸ್ವಲ್ಪ ಕೂಲ್ ಆದಮೇಲೆ ನಾವು ಚಟ್ನಿಗೆ ಹಾಕ್ಕೊಬೇಕು. ಬಿಸಿ ಇದ್ದಾಗಲೇ ಹಾಕ್ಕೊಂಬೇಡಿ, ಚೆನ್ನಾಗಿರಲ್ಲ. ಈ ಒಗ್ಗರಣೆ ತಣ್ಣಗಾಗಿದೆ. ಈಗ ಚಟ್ನಿಗೆ ಹಾಕ್ಕೊಂಡು ಏನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಚಟ್ನಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಖಾರ ಚಟ್ನಿ ರೆಡಿ, ಸ್ವೀಟ್ ಚಟ್ನಿನೂ ರೆಡಿ. ಇವಾಗ ಒಂದು 15 ಮಿನಿಟ್ಸ್ ಆಗಿದೆ. ಇಡ್ಲಿ ಬೆಂದಿರುತ್ತೆ. ಇವಾಗ ಇಡ್ಲಿನ ಇಟ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಗೊತ್ತಾ. ಇಡ್ಲಿ ಇಟ್ಕೊಳ್ಳೋಣ. ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಕೆಳಗಡೆ ತಣ್ಣೀರು ಸವರ್ಕೊಬೇಕು. ಇಲ್ಲ ತುಂಬ ಬಿಸಿಲೇ ಹಿಡಿಯೋಕ್ಕೆ ಹೋದರೆ ಇಡ್ಲಿ ನೀಟಾಗಿ ಬರಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಾನು ಹೇಳಿದ ಮೆಥಡಲ್ಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಇವಾಗ ಎಲ್ಲ ಇಡ್ಲಿನೂ ನೀಟಾಗಿ ಇಟ್ಕೊಳ್ಳೋಣ. ಎಲ್ಲ ನೀಟಾಗಿ ಇಟ್ಕೊಂಡು ಒಂದು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊತಾ ಇದ್ದೀನಿ. ನೋಡಿ ಇಡ್ಲಿ ಚಟ್ನಿ, ಸ್ವೀಟ್ ಚಟ್ನಿ ರೆಡಿ. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.